ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಏನಿದ್ದಾರೆ ಅವರ ಬಂಧನ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಜಕೀಯ ಪ್ರೇರಿತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಬಂಧನ ಆಗಿದೆ. ಈ ಪ್ರಕರಣ ಏನಿದೆ ಇದು ರಾಜಕೀಯ ಪ್ರೇರಿತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಡಿ.ಕೆ. ಮೋಹನ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ರಾಜಕೀಯ ಅಲ್ಲ ಅಂತ ಹೇಳಿ ರಾಜಕೀಯ ಪ್ರೇರಿತ ಅಂತ ಹೇಳಿದ್ರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಕೊಲೆ ಪ್ರಕರಣದಲ್ಲಿ ದೂರು ನೀಡಿದ್ದ ಬಿಕ್ಲು ಶಿವನ ಒಂದು ತಾಯಿ ಏನಿದ್ದಾರೆ ಅವರು ಹೇಳಿದ್ದಾರೆ, ಯಾವುದೇ ಅಪರಾಧ ಮಾಡಿಲ್ಲ ಅಂತಂದರೆ ಓಡಿ ಹೋಗುವಂತಹ ಅವಶ್ಯಕತೆ ಏನಿತ್ತು. ಈ ಹಿಂದೆ ಆರ್ ಅಶೋಕ್ 2014ರಲ್ಲಿ ಭೈರತಿ ವಿರುದ್ಧ ಅನೇಕ ಆರೋಪಗಳನ್ನು ಕೂಡ ಮಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ನೋಡಿ ಅನೇಕ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಆಗಿನ ಶಾಸಕ ಇರುವಂತಹ ನಂದೀಶ್ ರೆಡ್ಡಿ ಅವರು. ಹಿಂದೆ ಬಿಜೆಪಿ ಪಾಲಿಗೆ ಸದಸ್ಯನ ಪತಿ ಏನಿದ್ದಾರೆ ಸಿರಪ್ಪೂರು ಶ್ರೀನಿವಾಸ್ ಅವ್ರ ಕೊಲೆ ಕೂಡ ಆಗಿತ್ತು. ಈಗಿನ ಬಿಜೆಪಿಯವರೇ ಭೈರತಿ ಮೇಲೆ ಆರೋಪವನ್ನು ಮಾಡಿದ್ರು. ಗವರ್ನರ್, ಕಮಿಷನರ್ ಸೇರಿ ಅನೇಕರಿಗೆ ದೂರು ನೀಡಿದ್ವಿ, ಪ್ರತಿಭಟನೆ ಕೂಡ ನಡೆಸಿದ್ರು ಈ ವಿಚಾರವಾಗಿ. ಈಗ ಬಿಜೆಪಿಗೆ ಸೇರಿದ ತಕ್ಷಣ ಕ್ಲೀನ್ ಚೀಟ್ ನೀಡುವುದು ಅದೇಗ ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಅನೇಕ ಕೊಲೆಗಳಾಗಿವೆ, ಇದೊಂದೇ ಅಲ್ಲ. 2023ರಲ್ಲಿ ಮಹಾದೇವಪುರದಲ್ಲಿ ಒಂದು ಕೊಲೆ ಕೂಡ ಆಗಿರುತ್ತೆ. ಇನ್ನು ಇಬ್ಬರು ಬಿಜೆಪಿಗರ ಹೆಸರು ಕೂಡ ಸೇರಿಸಿಕೊಳ್ಳಿರ್ತಾರೆ ಈ ಒಂದು ದೂರಿನಲ್ಲಿ. ಕೇಸ್ ಏನು ದಾಖಲಾಗಿರುತ್ತಲ್ಲ ಆ ಕೇಸ್ನಲ್ಲಿ ಕ್ಷೇತ್ರದಲ್ಲಿ ನಡೆದಿರುವಂತಹ ಕೊಲೆಗಳ ಮರು ತನಿಖೆ ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಕೆ 5,000 ಕೋಟಿ ಅನುದಾನ ಬಂದಿದೆ. ಯಾವುದೇ ಶಾಶ್ವತ ಯೋಜನೆಗಳು ಇಲ್ಲಿಲ್ಲ ಇದುವರೆಗೂ ಕೂಡ. RTI ಮೂಲಕ ದಾಖಲೆಗಳನ್ನು ಪಡೆದು ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಡಿ.ಕೆ. ಮೋಹನ್ ಅವರು. ನಟ ದರ್ಶನ್ ಕೇಸ್ನಲ್ಲಿಯೂ ಕೂಡ ಪೊಲೀಸರು ತೋರಿಸಿದಂತಹ ಕಾರ್ಯಶ್ರಮ ಭೈರತಿ ಕೇಸ್ನಲ್ಲಿ ತೋರಿಸ್ತಿಲ್ಲ ಇವರು. ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತೆ ಏನಿದ್ದಾರೆ ಅವರು CIDಗೆ ವಹಿಸಬೇಕು ತನಿಖೆಯನ್ನು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಏನಾಗಿತ್ತು ಅಂತಂದರೆ ಅವ್ರ ತಾಯಿ ಕೊಟ್ಟಿರ್ತಾರೆ, ಆದರೆ ಇದು ರಾಜಕೀಯದವ್ರು ಕೊಟ್ಟಿದ್ದ ಕೇಸ್ ಅಲ್ಲ. ನೀವು ಯೋಚನೆ ಶಾಸಕರಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವರು ಈಗ ಅರೆಸ್ಟ್ ಆಗಿದ್ದಾರೆ. ಈ ಅರೆಸ್ಟ್ ಆದಮೇಲೆ ನಿನ್ನೆ ಲೀಡರ್ ಆಫ್ ಅಪೋಸಿಷನ್ ಅವರು ಬಂದು ಆರ್ ಅಶೋಕ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಜನ BJP ಮುಖಂಡರುಗಳು ಸೇರಿ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದ್ರ ವಿಚಾರವಾಗಿ ಈ ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು. ಈ ಕೇಸಲ್ಲಿ ನಾವು ಕೊಟ್ಟಿರೋಂಥ ಕಂಪ್ಲೇಂಟ್ ಅಲ್ಲ, ರಾಜಕೀಯ ಉದ್ದೇಶದಿಂದ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅಲ್ಲ. ಈ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಬಿಕ್ಲು ಶಿವ ಯಾರು ಮರ್ಡರ್ ಆಗಿದ್ದಾನೆ ಅವನೇ ಮುಂಚಿತವಾಗಲೇ ಕೊಟ್ಟಿದ್ದಾರೆ. ಅವನ ಪ್ರಾಣ ಭಯ ಇದೆ ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ರು. ಅವನು ಮರ್ಡರ್ ಆದ ನಂತರ ಅವ್ರ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಇದು ಹೇಗೆ ರಾಜಕೀಯ ಪ್ರೇರಿತ ಆಗ್ತದೆ ಅನ್ನುವಂಥದ್ದು ಪ್ರಶ್ನೆ. ಆಮೇಲೆ ಆತ ನಿರಪರಾಧಿ ಆಗಿದ್ರೆ ಇಷ್ಟು ದಿವಸ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದ್ಗಡೆ ಹೋಗದೇನೆ ಅಬ್ಸ್ಕ್ಯಾಂಡ್ ಆಗಿರ್ತಕ್ಕಂಥದ್ದು ಅವಶ್ಯಕತೆ ಏನಿತ್ತು? ಹೋಗಿ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋಂಥದ್ದು ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ BJP ಮುಖಂಡರುಗಳು ಏನು ಈ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ, ಇದು ಖಂಡಿಸೋದಕ್ಕೋಸ್ಕರ ಈ ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು. ಹಾಗೆಯೇ ನೀವು ಹಿಂದೆ ಹೋದರೆ 2014 2014ನೇ ಇಸ್ವಿಯಲ್ಲಿ ಇದೇ ಆರ್ ಅಶೋಕ್ರವರು, ಯಾರು ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರ ಜೊತೆನಲ್ಲಿ ನಂದೀಶ್ ರೆಡ್ಡಿ ಆಗಿದ್ದಂಥ ಮಾಜಿ ಶಾಸಕರು, ಆಮೇಲೆ ಮಾಜಿ ನಮ್ಮ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಇವತ್ತು ಹಿಂದೆನೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಬಸವರಾಜ್ ವಿರುದ್ಧವಾಗಿ. ಇವರು ಮರ್ಡರ್ ಮಾಡಿಸ್ತಾರೆ ಅಂಥೇಳಿ ಗವರ್ನರ್ ಆಫೀಸ್ಗೆ ಹೋಗಿ ಅವರು ಒಂದು ಮೆಮೊರಂಡಮ್ನು ಕೂಡ ಕೊಟ್ಟಿದ್ರು. ಆಮೇಲೆ ಅನೇಕ ಕೊಲೆಗಳಾಗಿದೆ ಈ ಕ್ಷೇತ್ರದಲ್ಲಿ ಅಂತ ಕೂಡ ಆಪಾದನೆಯನ್ನು ಮಾಡಿದರು. ಸಾಕಷ್ಟು ದಾಖಲೆಗಳನ್ನ ನಂದೀಶ್ ರೆಡ್ಡಿ ಅವರು ಬಿಡುಗಡೆಯನ್ನು ಮಾಡಿದರು. ಕರಪ್ಷನ್ ವಿಚಾರದಲ್ಲಿರ್ಬೋದು ಅಥವಾ ರೌಡಿಸಮ್ ಮಾಡಿರ್ತಕ್ಕಂಥ ವಿಚಾರದಲ್ಲಿರ್ಬೋದು, ಅನೇಕ ವಿಚಾರದಲ್ಲಿ ಇದೇ ಭೈರತಿ ಬಸವರಾಜ್ ವಿರುದ್ಧವಾಗಿ ಅನೇಕ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವ್ರ ಪಕ್ಷದವರೇ ಅಲಿಗೇಷನ್ ಮಾಡಿರ್ತಕ್ಕಂಥದ್ದು ಇದು. ಇವರು ಮರ್ಡರರು, ಇವರು ಇಂಥ ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಾರೆ ಅಂಥೇಳಿ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅದೇ ಜನ ಬಂದುಬಿಟ್ಟು
ಇದು ರಾಜಕೀಯ ಪ್ರೇರಿತ ಅಂತ ಹೇಗೆ ಹೇಳ್ತಾರೆ ಅನ್ನೋಂಥದ್ದು ಪ್ರಶ್ನೆ ಮಾಡೋದಕ್ಕೋಸ್ಕರ ಈ ಪ್ರೆಸ್ ಮೀಟನ್ನು ನಾವು ಕರೆದಿದ್ದೀವಿ. ಆರ್ ಅಶೋಕ್ ಅವರೇನು ಭೈರತಿ ಬಸವರಾಜ್ ಅವರ ಬಂಧನದ ವಿಚಾರವಾಗಿ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ. ಅದು ಯಾವ ರೀತಿಯಾಗಿ ಹೇಳ್ತೀರಿ ಅಂತ ಕೆಲವೊಂದು ವಿಚಾರಗಳನ್ನು ಪ್ರಶ್ನೆ ಮಾಡಿ ಅವ್ರು ಕೇಳಿರುವಂಥದ್ದು ಡಿ ಕೆ ಮೋಹನ್ ಅವರು. ಇದು ಯಾವುದೇ ರೀತಿಯಾಗಿ ರಾಜಕೀಯ ಪ್ರೇರಿತ ಅಲ್ಲ, ಏನೂ ಕೂಡ ಅಲ್ಲ. ಯಾಕಂದರೆ ಅದೇ ಕ್ಷೇತ್ರದಲ್ಲಿ ಹಿಂದೆ ನಡೆದಂಥ ಕೊಲೆಗಳ ಬಗ್ಗೆ ಕೂಡ ತನಿಖೆ ಆಗಬೇಕಲ್ಲ, ಅದ್ರ ಬಗ್ಗೆ ಕೂಡ ಆಗಲಿ ಅಂತ ಮಾತನಾಡ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಹೇಗಾಗುತ್ತೆ ರಾಜಕೀಯ ಪ್ರೇರಿತ? 2014ರಲ್ಲಿ ಏನಾಗಿತ್ತು, ನಿಮ್ಮದೇ ಶಾಸಕರು ಏನಾಗಿದ್ದರು, ಅವರೇನು ಮಾತನಾಡಿದರು, ಅದೆಲ್ಲವನ್ನು ಕೂಡ ಮಾತನಾಡಿದ್ದಾರೆ. KPCCಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಡಿ ಕೆ ಮೋಹನ್ ಏನಿದ್ದಾರೆ, ಆರ್ ಅಶೋಕ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಈ ರೀತಿಯಾಗಿ. ಕೊಲೆ ಪ್ರಕರಣದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ರು? ಬಿಕ್ಲು ಶಿವನ ತಾಯಿ ಏನಿರ್ತಾರೆ ಅವರು ಕೊಟ್ಟಿರ್ತಾರೆ. ಅದು ರಾಜಕೀಯ ಪ್ರೇರಿತ ಅಲ್ಲ, ಅದು ನಿಜವಾಗಿಯೂ ಕೂಡ ಅದು ಮೊದಲೇ ಏನು ಗೊತ್ತಿರುತ್ತಲ್ಲ, ಅವ್ರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಷ್ಟೇ. ಯಾವುದೇ ಅಪರಾಧ ಮಾಡಿಲ್ಲ ಅಂತಂದಮೇಲೆ ಯಾಕೆ ಹೊರಡೋಗ್ತಾರೆ ಅವರು? ಅದಕ್ಕೆ ಏನು ಅವಶ್ಯಕತೆ ಇದೆ? ಸುಮ್ಮನೆ ಇರ್ಬೋದತ್ತಲ್ಲ. ವೇಲ್ ಸಿಗೋ ತನಕ ಅವ್ರು ಸಿಗೋದೇ ಇಲ್ಲ, ಆಮೇಲೆ ಪೊಲೀಸರು ಹೆಂಗೋ ಕಂಡುಹಿಡಿತಾರೆ. ಹೀಗಾಗಿ ಆರ್ ಅಶೋಕ್ ಅವರು ಹೇಳುವಂಥ ನಿಜಕ್ಕೂ ಕೂಡ ಸುಳ್ಳು. ಅವರು ಆ ರೀತಿಯಾಗಿ ಹೇಳಬಾರ್ದಾಗಿತ್ತು. 2014ರಲ್ಲಿ ಭೈರತಿ ವಿರುದ್ಧ ಅನೇಕ ಆರೋಪಗಳನ್ನು ಕೂಡ ಮಾಡಿರ್ತಾರೆ ಆರ್ ಅಶೋಕ್ ಅವರು. ಈಗ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಅನೇಕ ದಾಖಲೆಗಳು ಕೂಡ ಇವೆ. ನಾವು ಬಿಡುಗಡೆ ಮಾಡಿದ್ವಿ. ಆಗಿನ ಶಾಸಕ ಆಗಿರುವಂತಹ ನಂದೀಶ್ ರೆಡ್ಡಿ ಏನಿರ್ತಾರೆ ಅವರು ಕೂಡ ಹೇಳಿರ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಆರ್ ಅಶೋಕ್ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಇದು BJP ಪಾಲಿಕೆ ಸದಸ್ಯ ಪತಿ ಏನಿದ್ದಾನೆ ಸಿರಫ್ಪುರ್ ಶ್ರೀನಿವಾಸ್ ಅವ್ರ ಕೊಲೆ ಕೂಡ ಆಗಿರುತ್ತೆ. ಅದಾದ ನಂತರ BJPಗೆ ಬೇರೆ ಬೇರೆ ರೀತಿಯಾಗಿ ಆರೋಪಗಳು ಬಂದಿರುತ್ತೆ. ಇನ್ನು ಭೈರತಿ ಮೇಲೆ BJP ಅವರೇ ಮಾಡಿರ್ತಾರೆ. ಇದೆಲ್ಲವನ್ನು ಕೂಡ ಇರುವಾಗ ನೀವು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರೆ ಈಗ ಮಾತನಾಡ್ತಾ ಇದ್ದೀರಾ? ನಾವು ಗವರ್ನರ್ಗೆ, ಕಮಿಷನರ್ಗೆ ಎಲ್ಲರಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಪ್ರತಿಭಟನೆ ಮಾಡಿರ್ತಾರೆ ಈ ವಿಚಾರವಾಗಿ. ಆಗೇನೋ ಹೇಳಿರೋದಲ್ಲ, ನೀವು ಈಗ ಮಾತನಾಡ್ತಾ ಇದ್ದೀರಿ. ಈಗ BJPಗೆ ಸೇರಿದ ತಕ್ಷಣ ಅವ್ರಿಗೆ ನೀನು ಕ್ಲೀನ್ ಚೀಟನ್ನು ಕೊಡ್ತೀರಿ ಅಂತಂದರೆ ಯಾರ್ದು ಸರಿ ಯಾರ್ದು ತಪ್ಪಿದೆ ಅಂತ ನೀವೇ ಯೋಚನೆ ಮಾಡಿ. ವರ್ಷಗಳಿಂದ ಕ್ಷೇತ್ರದಲ್ಲಿ ಅನೇಕ ಕೊಲೆಗಳಾಗಿವೆ, ಅದ್ರ ಬಗ್ಗೆ ಕೂಡ ತನಿಖೆ ಆಗಲಿ ಅಂತ ಒತ್ತಾಯ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.